ಹಾಯ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ಚಿಕ್ಕು. ಮತ್ತೊಂದು ವಿಡಿಯೋಗೆ ಸ್ವಾಗತ. ಗೆಳೆಯರೇ, ನನ್ನ ಗೆಳತಿಯರೇ, ಇವತ್ತು ನೋಡಿ ಬನ್ನಿ, ಹಸಿ ಅವರೆಕಾಳಲ್ಲಿ ಕಾಳು ಗೊಜ್ಜು ರೆಡಿ ಮಾಡ್ತಾಯಿದ್ದೀನಿ. ಒಂದು 5 ಜನಕ್ಕೆ ಯೂಸ್ ಆದರೆ ನನಗೆ ಖುಷಿ. ಮೊದಲಿಗೆ ಈರುಳ್ಳಿ ತೊಗೊಳ್ರಿ, ಒಂದು ಜಾರ್ಗೆ ಹಾಕರ್ರಿ. ಆಮೇಲೆ ಟೊಮೆಟೊ ಒಂದು ಹಾಕಿ, ಆಮೇಲೆ ಸ್ವಲ್ಪ ಹುಣಸೆಹಣ್ಣು, ಕಾಳು ಗೊಜ್ಜು ಅಲ್ವಾ, ಸ್ವಲ್ಪ ಹುಣಸೆಹಣ್ಣು. ಆಮೇಲೆ 7ರಿಂದ 8 ಹಸಿಮೆಣಸಿನ್ಕಾಯಿ, ಹಸಿ ಮಸಾಲೆ ಎಲ್ಲನೂ, ಬೆಳ್ಳುಳ್ಳಿ ಸ್ವಲ್ಪ, ಆಮೇಲೆ ಕೊಬ್ಬರಿ ಸ್ವಲ್ಪ, ಆಮೇಲೆ ಚಕ್ಕೆ ಒಂದು 3, ಲವಂಗ ಒಂದು 4. ನೆಕ್ಸ್ಟು ಅರಿಶಿನ 1/4 ಸ್ಪೂನು, ಧನಿಯಾ ಪೌಡ್ರು 4 ಸ್ಪೂನು. ನೋಡು, ಆ ಸ್ಪೂನಲ್ಲಿ 4 ಸ್ಪೂನು ಹಾಕಲ್ರಿ. ಮಾಡ್ಕರ್ರಿ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾರ್ಗೆ ಹಾಕ್ಬಿಟ್ಟು ರೆಡಿ ಮಾಡ್ಕರ್ರಿ. ಆಮೇಲೆ ಕುಕ್ಕರ್ ಇಡಿ, ಆಯಿಲ್ ಹಾಕಿದ್ದಾದಮೇಲೆ ಸಾಸಿವೆ ಸ್ವಲ್ಪ ಹಾಕಿ, ಸಾಸಿವೆ ಹಾಕಿದ ಕರಿಬೇವು ಹಾಕಿ, ಕರಿಬೇವು ಹಾಕಿದ್ದಾದ ಮೇಲೆ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದ ಮೇಲೆ ಟೊಮೆಟೊ ಅದ್ರ ಜಾರ್ಗೆ ಹಾಕಿದ್ದೀರಿ. ಒಂದು ಟೊಮೆಟೊ ಹಾಕಿದ್ದೀರಿ, ಇನ್ನೊಂದು ಟೊಮೆಟೊ ಕೊಯ್ದಿಕ್ಕಂದಿರ್ರಿ, ಇನ್ನೊಂದು ಟೊಮೆಟೊ ಫ್ರೈಗೆ ಹಾಕಿ ಸ್ವಲ್ಪ ಹಂಗೆ ಫ್ರೈ ಮಾಡ್ತಾಯಿರ್ರಿ. ನೆಕ್ಸ್ಟು ಅದಾದಮೇಲೆ ಸ್ವಲ್ಪ ಫ್ರೈ ಆದಮೇಲೆ ಕಾಳು 2 ಸತಿ ತೊಳ್ಕೊಂಡಿದ್ದೀನಿ. ತೊಳೆದಿರೋ ಕಾಳು ಹಾಕಿ. ಈಗ ಕಾಳೆಲ್ಲ ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಆಗಬೇಕು. ಕಾಳು ಎಣ್ಣೆಯಲ್ಲೇ ಫ್ರೈ ಆಗಲಿ ಸ್ವಲ್ಪ. ಕಾಳು ಗೊಜ್ಜು. ಆಮೇಲೆ ಟೇಸ್ಟ್ಗೆ ತಕ್ಕ ಉಪ್ಪು ಹಾಕಿ. ನೆಕ್ಸ್ಟ್ ನೋಡ್ಕೊಂಡು ಉಪ್ಪು ಹಾಕ್ಕೋಬೋದು. ಇವಾಗ ಉಪ್ಪು ಸ್ವಲ್ಪ ಹಾಕಬೇಕು, ಕಾಳಕ್ಕೆಲ್ಲ ಹಿಡಿಬೇಕು. ಆಮೇಲೆ ಬದನೆಕಾಯಿ, ಆಲೂಗಡ್ಡೆ ಹಾಕಿದ್ರೆ ಚೆನ್ನಾಗಿರ್ತೈತೆ. ಆಲೂಗಡ್ಡೆ ಇಲ್ಲ, ಅದರಿಂದ ಬದನೆಕಾಯಿ ಹಾಕಿದ್ದೀನಿ. ಬದನೆಕಾಯಿ ಒಂದು 2 ಹಾಕಿ ಸಾಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕರ್ರಿ. ನನಗೆ 2 ಬದನೆಕಾಯಿ ಸಾಕು. ಆಲೂಗಡ್ಡೆ ಇದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿರೋದು. ಆಲೂಗಡ್ಡೆ ಇಲ್ಲ, ಅದರಿಂದ ಬದನೆಕಾಯಿ ಹಾಕ್ತಾಯಿದ್ದೀನಿ. ಎಣ್ಣೆಯಲ್ಲೇ ಸ್ವಲ್ಪ ಫ್ರೈ ಆಗಲಿ. ಉಪ್ಪು ಎಲ್ಲ ಹಾಕಿದ್ದೀನಲ್ವ, ಸಾಲ್ಟು. ಜಾರಲ್ಲಿ ರುಬ್ಬಿಕೊಂಡಿರೋ ಮಸಾಲೆ ಆಯಿಲಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಬದನೆಕಾಯಿ, ಕಾಳು ಎಲ್ಲ ಫ್ರೈ ಆಗಿದೆ. ಈಗ ಮಸಾಲೆ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ನೀರು, ಜಾಸ್ತಿ ನೀರೆಲ್ಲ ಬೇಡ, ಸ್ವಲ್ಪ ಗಟ್ಟಿಗಿರಬೇಕು. ಕಾಳು ಗೊಜ್ಜು ಚಪಾತಿಕ ಮತ್ತು ಮುದ್ದೆಕ, ರೈಸ್ಕ ಸಖತ್ ಟೇಸ್ಟಾಗಿರುತ್ತೆ. ನೋಡ್ಕೊಳ್ಳಿ. ಒಂದು 5 ಜನಕ್ಕೆ ಯೂಸ್ ಆದರೆ ನನಗೆ ತುಂಬಾ ಖುಷಿ. ತುಂಬಾ ಈಸಿ, ತುಂಬಾ ಈಸಿ. ಒಂದು 10ರಿಂದ 15 ನಿಮಿಷದೊಳಗೆ ರೆಡಿ ಆಗುತ್ತೆ. ಕಾಳು ಸಾರು ಮಾಡ್ದಂಗೆ ನೀರು ಮಾಡೋಕ್ಕೆ ಹೋಗಬಾರ್ದು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ರುಬ್ಬಕ್ಕೆ ಹಾಕಿದ್ದೀರಿ, ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿ ಹಾಕಬೇಕು. ತುಂಬಾ ಈಸಿ ರೆಸಿಪಿ. ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ದಾದಮೇಲೆ ಕುಕ್ಕರು ಮುಚ್ಚಳ ಹಾಕಿ, ಮುಚ್ಚಳ ಎಲ್ಲ ಹಾಕಿದ್ದಾದಮೇಲೆ 2 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು. ನೆಕ್ಸ್ಟು ಗಾಳಿ ಎಲ್ಲ ಹೋದ್ಮೇಲೆ, ಕೂಗಿದಾದ್ಮೇಲೆ ಓಪನ್ ಮಾಡೋಣ ಕುಕ್ಕರು. ಬನ್ನಿ ನೋಡೋಣ. ಗೆಳೆಯರೇ, ನನ್ನ ಗೆಳತಿಯರೇ, ಈಸಿ ರೆಸಿಪಿ. ನೋಡ್ಕೊಂಡು ಚಪಾತಿಗಾಗಿರ್ಬೋದು, ಮುದ್ದೆಗಾಗಿರ್ಬೋದು, ರೈಸ್ಕ ಸೂಪರ್ ಟೇಸ್ಟು. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಮಸ್ತ್ ಮಜಾ ಮಾಡಿ. ಸೂಪರ್ ಟೇಸ್ಟಿ. ಈ ವಿಡಿಯೋ ಇಷ್ಟಕ್ಕಾಯಿತು. ಮತ್ತೊಂದು ವಿಡಿಯೋ ಸಿಗೋಣ. ಬಾಯ್.